ಮುಸ್ತಜಾಬುದ್ದಾವಾತ್ ಏನ್ ದುವಾ ಮಾಡಿದ್ರೆ ಎಲ್ಲ ಕಬೂಲ್ ಆಗ್ತಿತ್ತು. ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅವರ ಜೊತೆ ಅವರು ಹಿರಿಯರಿದ್ದಾರೆ. ಹೇಗೆ ಪ್ರವಾಸದಲ್ಲಿ ಸಮೀಪ ಹೋಗಬೇಕಿತ್ತು, ಹೋಗ್ತಾ ಹೋಗ್ತಾ ಒಂದು ಗಿಡವನ್ನು ಕಂಡು ಬಂತು. ಆ ಉತ್ತತ್ತಿ ಗಿಡ ಇತ್ತು, ಎಲ್ಲಾ ಒಣಗಿದಿದೆ, ಗಿಡವನ್ನು ಎಲ್ಲಾ ಒಣಗಿದಿದೆ. ಹಜರತ್ ಇಮಾಮೆ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಆ ಗಿಡದ ಸಮೀಪ ಹೋಗಿದ ನಂತರ ಸ್ವಲ್ಪ ಏನಾದ್ರೆ ಓದಾ ಕುಂತಿದ್ರು. ಅವರು ಜ್ಞಾನಿಂದ ಓದಾ ಕುಂತಿದ್ರು. ಅಲ್ಲಾಹನ ಸಂತರು, ಅಲ್ಲಾಹನ ಲೇಖ ಭಕ್ತಾದಿಗಳು, ರಸೂಲ್ ಅಲ್ಲಾಹನ ಕುಟುಂಬಗಳು ಕುರ್ಆನ್ ಮತ್ತು ರಸೂಲ್ ಅಲ್ಲಾಹನ ಸುನ್ನತ್ ಬಿಟ್ಟು ಬೇರೆ ಯಾವ್ದು ಮಾತಾಡೋದಿಲ್ಲ. ಪ್ರೀತಿಯ ಸಹೋದರರೇ, ಅವರು ಕುರ್ಆನ್ ಪಾಕ್ ಮತ್ತು ಅಲ್ಲಾಹನ ಜಿಕ್ರನ್ನು ಮಾಡಕ್ ಕುಂತಿದ್ರು. ಆ ಗಿಡದ ಸಮೀಪ ಹೋಗಿದ ನಂತರ ಆ ಗಿಡದ ಜೊತೆ ಮಾತಾಡಕ್ ಕುಂತಿದ್ದಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ನ ಒಳಗೆ ಯಾವ್ದು ತಿನ್ನೋದು ನೆಮತನ್ನು ಇಟ್ಟಿದ್ದಾನೆ, ನಮ್ಗೆ ಆ ನೆಮತನ್ನು ತಿನ್ನೋದು ಸ್ವಲ್ಪ. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮೆ ಜಾಫರ್ ಅವರು ಆ ಗಿಡ ಸಮೀಪ ಹೋಗಿ ಹೇಗೆ ಕಳಬೇಯಿತು, ಆ ಒಣಗಿದ್ದು ಗಿಡ ತಕ್ಷಣ ಏನಾಯ್ತು, ಎಲ್ಲಾ ಹಸರಾಯ್ತು, ಅದರ ಒಳಗೆ ಉತ್ತತ್ತಿ ಒಂದು ಬಂತು. ಪ್ರೀತಿಯ ಸಹೋದರರೇ, ಆ ಉತ್ತತ್ತಿ ಬಂದಿದ ನಂತರ ಆ ಹಿರಿಯರು ಹೇಳ್ತಾರೆ, ಅಲ್ಲಾಹು ಅಕ್ಬರ್, ನಾ ಬರೋದು ಮುಂಚೆ ಈ ಗಿಡ ನೋಡಿದ್ರೆ ಎಲ್ಲಾ ಒಣಗಿದಿತ್ತು, ಒಂದು ಉತ್ತತ್ತಿನ ಕಾಣಕ್ ಕುಂತಿದ್ದಿಲ್ಲ. ಹಜರತ್ ಇಮಾಮೆ ಜಾಫರ್ ಅವರು ಹೇಗೆ ಅಲ್ಲಾಹನ ಬಾರ್ಗನಲ್ಲಿ ದುವಾವನ್ನು ಮಾಡ್ಬೇಕಾಗಿತ್ತು, ತಕ್ಷಣ ಗಿಡದಲ್ಲಿ ಏನು ಉತ್ತತ್ತಿ ಬಂತು. ಹಜರತ್ ಇಮಾಮೆ ಜಾಫರ್ ಅವರು ಆ ಹಿರಿಯರು ಹೇಳಕ್ ಕುಂತಿದ್ದಾರೆ, ಏನ್ ನೋಡಕ್ ಕುಂತಿದ್ದೀರಾ, ಬಾರಿ ಉತ್ತತ್ತಿ ತಿನ್ಬಾರಿ. ಪ್ರೀತಿಯ ಸಹೋದರರೇ, ಹೇಗ್ ಸಮೀಪ ಬಂದು ಆ ಉತ್ತತ್ವವನ್ನು ತಿನ್ನಕ್ ಕುಂತಿದ್ರು. ವದಾರಿ ಹೇಳಿದ್ರು, ಅಲ್ಲಾಹು ಅಕ್ಬರ್, ನನ್ನ ಜೀವನದಲ್ಲಿ ಇಂತಹ ರುಚಿ, ಇಂತಹ ಸಿಹಿ ಇದ್ದಿದ್ದು ಉತ್ತತ್ತಿ ನಾನು ಯಾವತ್ತೂ ತಿಂದಿಲ್ಲ, ಇವತ್ತು ನಾನು ಏನ್ ತಿನ್ನಕ್ ಕುಂತೀನಿ ಅಂತ ಅವ್ರು ಹೇಳಕ್ ಕುಂತಿದ್ದಾರೆ. ಹಜರತ್ ಇಮಾಮೆ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಇಂತಹವ್ರು ಇದ್ರು. ಪ್ರೀತಿಯ ಸಹೋದರರೇ,